ಪಬ್ಲಿಕ್ ನೆಕ್ಸ್ಟ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೈತನ್ಯ ಕೊಟ್ಟಾರಿ. 2008ರಲ್ಲಿ ನಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ನಾವೆಲ್ಲರೂ ಕೂಡ ದರ್ಶನ್ ಅವ್ರ ಜೊತೆ ಇವರ ಒಂದು ಜೋಡಣೆ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದೇವೆ. ಆದರೆ ನೆಕ್ಸ್ಟ್ ಇವಾಗ ಬರ್ತಾ ಇರೋದು ದಿ ಡೆವಿಲ್ ಸಿನಿಮಾದಲ್ಲಿ ಮೋಡಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಶರ್ಮಿಳಾ ಮಾಂದ್ರೆ ಅವರು. ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದೆ, ನೀವು? ನಾನು ಕೂಡ ಚೆನ್ನಾಗಿದ್ದೇನೆ. ನಾನು ಆವಾಗಲೇ ಹೇಳಿದಾಗ 2008ರಲ್ಲಿ ಇವಾಗ ಡೆವಿಲ್ ಸಿನಿಮಾ ಹೇಗೆ ಅನ್ನಿಸ್ತಾ ಇದೆ? ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಫೀಲಿಂಗ್ ಇಸ್ ಗುಡ್. ಅಂದರೆ ಎಲ್ಲ ಸಿನಿಮಾ ರಿಲೀಸ್ ಆದಾಗ ಒಬ್ಬರು ಕಲಾವಿದರಿಗೆ ತುಂಬ ಒಂಥರ ನರ್ವಸ್ ಇದ್ದೇ ಇರುತ್ತೆ. ಆ ಥರ್ಸ್ಡೇ ಅಥವಾ ಫ್ರೈಡೇ 1 ವೀಕ್ ಪ್ರಯರ್ ಪ್ರಮೋಷನ್ ಟೈಮಲ್ಲೆಲ್ಲ ಒಂಥರ ಇಟ್ ವಿಲ್ ಬಿ ಅ ಲಿಟಲ್ ನರ್ವಸ್ ಟೈಮ್. ಅಂದರೆ ಸಿನಿಮಾ ಹೆಂಗೆ ಬಂದಿದೆ, ಜನರು ಹೆಂಗೆ ಒಪ್ಕೊಳ್ತಾರೆ ಅಂತ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ಡೆವಿಲ್. ಡೆವಿಲ್ ಸಿನಿಮಾ ಅಂತ ಹೇಳಿ ಬಂದಾಗ ಶರ್ಮಿಳಾ ಮಾಂದ್ರೆ ಮತ್ತೊಮ್ಮೆ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಇಂಡಸ್ಟ್ರಿಯವ್ರು ಎಲ್ಲರೂ ಕೂಡ ನಿಮ್ಮನ್ನೇ ನೋಡುವಾಗೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಗಾಳಿಪಟ 2 ನಂತರ ಎಲ್ಲಿ ಹೋದರು ಅನ್ನುವಂಥದ್ದು ಇವಾಗ ಕಮ್ ಬ್ಯಾಕ್ ಆಗಿದ್ದೀರಾ ಇಂಡಸ್ಟ್ರಿಗೆ. ಏನು ಹೇಳ್ತೀರಾ ಇದರ ಬಗ್ಗೆ? ಐ ಥಿಂಕ್ ನನ್ನ ಫುಲ್ ಕರಿಯರಲ್ಲಿ ಒಂದು 10 ತಿಂಗಳು ಗ್ಯಾಪ್ ಇರುತ್ತೆ. ಅದಾದಮೇಲೆ ಕಮ್ ಬ್ಯಾಕ್ ಅಂತ ಒಂದು 20 ಟೈಮ್ಸ್ ಅಂತ ನಂಗೆ ಹೇಳಿದ್ದಾರೆ. ಬಟ್ ಐ ಥಿಂಕ್ ಆಫ್ಕೋರ್ಸ್ ಇಟ್ಸ್ ಅ ವೆರಿ ಗುಡ್ ಆಪರ್ಚುನಿಟಿ. ಅಂದರೆ ಈ ಸಿನಿಮಾ ನಾನು ಫಸ್ಟು ಒಪ್ಕೊಳ್ಳೋಕ್ಕಾಗಲಿಲ್ಲ ಬಿಕಾಸ್ ನಾನು ಟ್ರಾವೆಲ್ ಮಾಡ್ತಾಯಿದ್ದೆ. ಬಟ್ 2-3 ಮಂತ್ಸ್ ಆದಮೇಲೆ ಅವ್ರು ಪ್ರಕಾಶ್ ಸರ್ ನನಗೆ ಫೋನ್ ಮಾಡಿಬಿಟ್ಟು ನೀವು ವಾಪಸ್ ಬಂದಿದ್ದೀರ, ನಾವು ಪುಷ್ ಮಾಡಿದ್ದೀವಿ ಈ ಶೂಟ್ ಅಂತ ಹೇಳಿದ ತಕ್ಷಣ ಐ ಅಕ್ಸೆಪ್ಟೆಡ್ ಇಟ್. ಸೊ ಏನೋ ಒಂದು ಸೈನ್ ಇತ್ತು, ಬಹುಶಃ ಈ ಸಿನಿಮಾ ಮಾಡಲೇಬೇಕು ಅಂತ. ಸೊ ಸೆಕೆಂಡ್ ಟೈಮ್ ಐ ಕುಡಂಟ್ ಸೇ ನೋ. ಡೇಟ್ಸು ಇತ್ತು, ನಾನು ಬ್ಯಾಂಗ್ಳೂರಲ್ಲಿದ್ದೆ, ಸೊ ನಾನು ಮಾಡಿದೆ. 2008ರಲ್ಲಿ ನೋಡಿರುವಂತಹ ದರ್ಶನ್ ಸರ್ ಜೊತೆ ನಟನೆ ಮಾಡಿರೋದಕ್ಕೂ ಇವಾಗ 2020 ಹೆಂಗಿದೆ? ನಮಗೆ ನೀವು ಅವತ್ತು ಹೆಂಗಿದ್ರೆ ಇವಾಗಲೂ ಅದೇ ರೀತಿ ಕನ್ನಡ ವರದ ಗೊಂಬೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ನಿಮಗೆಲ್ಲರೂ ಹೇಳ್ತಾರೆ. ಸೊ ನಿಮ್ಮ ಆ ಒಂದು ಜರ್ನಿ 2008ರಲ್ಲಿ ಇವಾಗ 25ರಲ್ಲಿ ಯಾವ ರೀತಿ ಇತ್ತು ಕಾಂಬಿನೇಷನ್? ಅಷ್ಟು ವರ್ಷ ಆಗಿದೆ ಅಂತ ನನಗೆ ಒಂದು ಫೀಲಿಂಗೇ ಇರಲಿಲ್ಲ. ನಾನು ಸೆಟ್ಟಲ್ಲಿ ಹೋದ ತಕ್ಷಣ ಇವಾಗ ಮೊನ್ನೆ ನಾವು ನವಗ್ರಹ ಶೂಟ್ ಮಾಡಿದ್ದೀವಿ, ಆ ಥರ ಒಂದು ಫೀಲಿಂಗ್ ಇತ್ತು. ಇಟ್ ವಾಸ್ ಅ ವೆರಿ ಗುಡ್ ಕ್ಯಾಮರಾಡ್ರಿ ಆನ್ ಸೆಟ್. ಆ್ಯಂಡ್ ಅಫ್ಕೋರ್ಸ್ ಅಚ್ಯುತ್ ಸರ್ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಇಷ್ಟ ಆಯಿತು ಬಿಕಾಸ್ ಇದು ಅವ್ರ ಜೊತೆ 3ನೇ ಸಿನಿಮಾ. ಸೊ ಅಂದರೆ ಯಾರೆಲ್ಲ ನಂಗೆ ಕಾಂಬಿನೇಷನ್ ಸೀನ್ಸ್ ಇತ್ತು ಸಿನಿಮಾದಲ್ಲಿ, ದರ್ಶನ್ ಸರ್ ಆಗಿರಲಿ ಅಥವಾ ಅಚ್ಯುತ್ ಸರ್ ಆಗಿರಲಿ, ಇಟ್ ವಾಸ್ ಅ ವೆರಿ ಕಂಫರ್ಟಬಲ್ ಎನ್ವೈರ್ಮೆಂಟ್. ಯಾಕಂದರೆ ಅವ್ರ ಜೊತೆ ಆಲ್ರೆಡಿ ನಟಿಸಿದ್ದೀನಿ. ಸೊ ಐ ವಾಸ್ ವೆರಿ ಕಂಫರ್ಟಬಲ್. ಓಕೆ. ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ಇವಾಗ ನವಗ್ರಹ ಸಿನಿಮಾ ಅಂತ ಹೇಳಿ ಬಂದಾಗ ಅಲ್ಲಿ ಒಂಥರ ಬೇರೆ ಶೇಡ್ ಇತ್ತು. ಇಲ್ಲಿ ಶರ್ಮಿಳಾ ಮಾಂದ್ರೆ ಅವರ ಏನು ಕ್ಯಾರೆಕ್ಟರ್ ಅನ್ನುವಂಥದ್ದು ಬಿಟ್ಟು ಕೊಡ್ತಾ ಇಲ್ಲ. ಬಟ್ ಕೆಲವೊಂದು ರೂಮರ್ಸ್ಗಳ ಪ್ರಕಾರ ಏನು ಅಂತ ಹೇಳಿದರೆ ದರ್ಶನ್ ಸರ್ ರಾಜಕಾರಣಿ ಪಾತ್ರದಲ್ಲಿ ಕಾಣ್ಕೊಳ್ತಾ ಇದ್ದಾರೆ, ಅವ್ರ ಜೊತೆಗೆ ಸಾಥ್ ಕೊಡಲಿಕ್ಕೆ ಶರ್ಮಿಳಾ ಮಾಂದ್ರೆ ಕೂಡ ಇದ್ದಾರೆ ಅನ್ನುವಂಥ ಮಾತುಗಳು ಹೌದಾ? ಆ್ಯಕ್ಚುಲಿ ನಾನು ಪ್ರಕಾಶ್ ಸರ್ಗೆ ಕೇಳಿದ್ದು, ಹೌ ಕಮ್ ಇದು ನನಗೆ 2 ಸಲ ನೀವು ಕೇಳ್ತಾ ಇರೋದು ಈ ಪಾತ್ರ ಮಾಡಬೇಕು ಅಂತ. ಈ ಸೈಡ್ ಒಂದು ಸರ್ಪ್ರೈಸ್ ಎಲಿಮೆಂಟ್ ಇರಬೇಕು ನಿಮ್ಮ ಕ್ಯಾರೆಕ್ಟರು. ಸುಮ್ಮನೆ ಹಂಗೆ ಸಿನಿಮಾದಲ್ಲಿ ಬಂದು ಒಂದು ಅದು ಬೇಕಂದರೆ ಯಾರು ಬೇಕಾದರೂ ತೊಗೊಳ್ಬೋದಾಗಿತ್ತು ಈ ಪಾತ್ರಕ್ಕೆ. ಸೊ ಹಿ ಸೆಡ್ ದೆ ಹ್ಯಾಸ್ ಟು ಬಿ ಅ ಸರ್ಪ್ರೈಸ್ ಎಲಿಮೆಂಟ್. ಅದರಿಂದ ನಾವು ಯಾರು ರಿಲೀಸ್ವರೆಗೂ ನಾವು ಯಾರೂ ರಿವೀಲ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಇದಕ್ಕೆ ಒಂದು ಆಡಿಯನ್ಸ್ಗೆ ಒಂದು ಸರ್ಪ್ರೈಸ್ ಇರುತ್ತೆ ಅಂತ, ಒಂದು ಕುತೂಹಲ ಇರುತ್ತೆ. ಸೊ ಲೆಟ್ ಅಸ್ ನಾಟ್ ರಿವೀಲ್. ಬಟ್ ಏನು ಇನ್ನೂ 1 ವಾರದಲ್ಲಿ ನಿಮಗೆ ಗೊತ್ತಾಗುತ್ತೆ ಏನು ಪಾತ್ರ ಏನು ಅಂತ. ಬಟ್ ಡೆಫಿನೆಟ್ಲಿ ಈ ಥರ ನನ್ನ ಕರಿಯರಲ್ಲಿ ಈ ಥರ ಒಂದು ಪಾತ್ರ ಮುಂಚೆ ಮಾಡಿಲ್ಲ. ಆ್ಯಂಡ್ ಇಟ್ ಇಸ್ ದ ಫಸ್ಟ್ ಟೈಮ್. ಸೊ ಹುಳ ಬಿಟ್ರಿ ಇವಾಗ ಐ ಹ್ಯಾವ್ ನಾಟ್ ಡನ್ ಸಮಥಿಂಗ್ ಲೈಕ್ ದಿಸ್ ಬಿಫೋರ್. ಮ್ಯಾಮ್, ಇನ್ನೊಂದು ಏನು ಅಂತ ಹೇಳಿದ್ರೆ ನೀವು ಕಾಸ್ಟ್ಯೂಮ್ ಬಗ್ಗೆ ಆವಾಗಲೇ ಹೇಳಿದ್ರಿ. ನೀವು ಇವತ್ತು ವೇರ್ ಮಾಡ್ಕೊಂಡಿರೋ ಕಾಸ್ಟ್ಯೂಮ್ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಸಿನಿಮಾದಲ್ಲೂ ಕೂಡ ಕಾಸ್ಟ್ಯೂಮ್ ಅಂತ ಬಂದಾಗ ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಹೇಳಿ ಕೇಳ್ಪಟ್ವಿ. ಯಾವ ರೀತಿ ಇರ್ಬೋದು? ಇಂಡಿಯನ್ ಅಂತ ಹೇಳ್ಬೋದು ಅಷ್ಟೇ ಇಂಡಿಯನ್. ಈಗ ಯಾವುದು ಚೂಡಿದಾರ, ಸಲ್ವಾರ, ಸೀರೆನ ಅದು ಹೇಳಲ್ಲ, ಇಂಡಿಯನ್ ಕಾಸ್ಟ್ಯೂಮ್. ಕೊನೆಯದಾಗಿ ಅದೆಷ್ಟು ಅಭಿಮಾನಿಗಳು ಕೇಳ್ತಾ ಇದ್ದಾರೆ, ಶರ್ಮಿಳಾ ಮಾಂದ್ರೆ ಮೊದಲಿಗೆ ಹೇಗಿದ್ರು ಇವಾಗಲೂ ಕೂಡ ಸ್ವಲ್ಪನೂ ಕೂಡ ಚೇಂಜ್ ಆಗಿಲ್ಲ, ಅದೇ ಲುಕ್, ಅದೇ ಸ್ಮೈಲ್. ಮ್ಯಾಮ್, ಯಾವ ರೀತಿ ಕ್ಯಾರಿ ಮಾಡ್ಕೊಂಡು ಬರ್ತಾ ಇದ್ದಾರೆ? ಏನು ನಿಮ್ಮ ಬ್ಯೂಟಿ ಸೀಕ್ರೆಟ್ ಅನ್ನುವಂಥದ್ದು? ಬ್ಯೂಟಿ ಸೀಕ್ರೆಟ್ ಅಂದರೆ ತುಂಬ ಕಷ್ಟಪಡಬೇಕು. ನಾನು ಯಾವತ್ತೂ ಹೇಳೋಕ್ಕೆ ಹೋಗಲ್ಲ ಇದು ಈಸಿ ಅಂತ. ಬಿಕಾಸ್ ನಾವು ಜಿಮ್ಗೆ ಹೋಗಬೇಕು, ಊಟದ್ರಲ್ಲಿ ತುಂಬ ಹುಷಾರಾಗಿರಬೇಕು. ಆ್ಯಂಡ್ ಆಫ್ಕೋರ್ಸ್ ಸ್ಕಿನ್ ಕೇರು, ಹೇರ್ ಕೇರು, ಇವಾಗ ಅರ್ಧ ದಿವಸ ಅಲ್ಲೇ ಹೋಗುತ್ತೆ. ಸ್ಕಿನ್ ಕೇರ್, ಹೇರ್ ಕೇರ್, ಜಿಮ್ಮಲ್ಲಿ ಅಷ್ಟೇ. ಕೊನೆಯದಾಗಿ ಡೆವಿಲ್ 11ನೇ ತಾರೀಕು ಬರ್ತಾ ಇದೆ. ಅಷ್ಟು ಅಭಿಮಾನಿಗಳು ನಿಮ್ಮ ನೋಡ್ಲಿಕ್ಕೋಸ್ಕರನೇ ಕಾಯ್ತಾ ಇದ್ದಾರೆ, ಏನು ಹೇಳ್ತೀರಾ? ಇದೇ December 11th, 2025 ನಮ್ಮ ಸಿನಿಮಾ ದ ಡೆವಿಲ್ ರಿಲೀಸ್ ಆಗ್ತಾಯಿದೆ, ಬಿಡುಗಡೆ ಆಗ್ತಾಯಿದೆ. ಪೈರಸಿ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್. ಈ ಸಿನಿಮಾ ಥಿಯೇಟರಲ್ಲಿ ನೋಡಿ. ಆ್ಯಂಡ್ ಬೆಳಗ್ಗೆ ದ ಫಸ್ಟ್ ಶೋ 6:30 ಅನೌನ್ಸ್ ಮಾಡಿದ್ದಾರೆ, 6:30 AM. ಸೊ ಪ್ಲೀಸ್ ನೋಡಿ ಆ್ಯಂಡ್ ಎಂಜಾಯ್ ದ ಫಿಲ್ಮ್. ದರ್ಶನ್ ಸರ್ ಇಲ್ಲದೆ ಸಾರಥಿ ಸಿನಿಮಾ ನೆಕ್ಸ್ಟ್ ರಿಲೀಸ್ ಆಗ್ತಾ ಇರೋದು ಇದೇ ಸಿನಿಮಾ ದಿ ಡೆವಿಲ್. ತುಂಬ ಒಂದು ಡಿಫಿಕಲ್ಟ್ ಕಂಡೀಷನ್ ಅಂತ ಹೇಳ್ಬೋದು ಪ್ರತಿಯೊಬ್ಬ ಆರ್ಟಿಸ್ಟ್ಗಳಿಗೂ ಕೂಡ. ಸೊ ಅವರಿಲ್ಲದೆ ಈ ಒಂದು
ರಿಲೀಸ್ ಟೈಮ್ ಎಲ್ಲರೂ ಅವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾವೆ, ಏನು ಹೇಳ್ತೀರಾ? ಇವತ್ತು ಪ್ರೆಸ್ ಮೀಟು ಫಸ್ಟ್ ಟೈಮ್ ನಾವು ಪ್ರೆಸ್ ಮೀಟ್ ನಾವು ಹೋಸ್ಟ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಇದು ಇಡೀ ಸಿನಿಮಾ ಟೈಮಲ್ಲಿ ನಾವು ಪ್ರೆಸ್ ಇದೆ ಫಸ್ಟ್ ಟೈಮ್. ಸೊ ಅವರಿಲ್ಲ ಅಂತ ಡೆಫಿನೆಟ್ಲಿ ಬೇಜಾರಾಗ್ತಾಯಿದೆ ಎಲ್ಲರಿಗೆ. ನೆಕ್ಸ್ಟ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತಿದ್ರೆ ಯಾವ ಸಿನಿಮಾ ಮಾಡ್ತಾ ಇದ್ದೀರಾ? ನಾನು ಡ್ಯಾಡ್ ಸಿನಿಮಾ ಮಾಡ್ತಾ ಇದ್ದೀನಿ ಶಿವನ್ ಅವ್ರ ಜೊತೆ. ಸೊ ಅದು ಶೂಟಿಂಗ್ ನಡೀತಾ ಇದೆ ಇವಾಗ. ನೆಕ್ಸ್ಟ್ ಇಯರ್ ಮಾರ್ಚಲ್ಲಿ ರಿಲೀಸ್ ಮಾಡೋಕ್ಕೆ ಬಿಡುಗಡೆ ಆಗಬೇಕಂತ ಪ್ಲ್ಯಾನ್ಸ್ ಇದೆ. 26 ಬ್ಯಾಕ್ ಟು ಬ್ಯಾಕ್ ಬ್ಯುಸಿ ಇದ್ದೀರಾ ಅಂತ? ಬ್ಯಾಕ್ ಟು ಬ್ಯಾಕ್ ಅಂದರೆ ಒಂದೇ ಸಿನಿಮಾ ಇರೋದು. ಬಟ್ ಅದಾದಮೇಲೆ ನಾವು ಕಬೀರ್ ಅವ್ರಿಗೆ ಕೇಳಬೇಕು, ನಮ್ಮ ಮ್ಯಾನೇಜರ್ಗೆ ಯಾವ ಸಿನಿಮಾ ಬರುತ್ತೆ ಅಂತ. ಸೊ ಆಲ್ ದಿ ಬೆಸ್ಟ್ ಮ್ಯಾಮ್. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಇದು ಶರ್ಮಿಳಮ್ಮ ಅಂದ್ರೆ ಅವರು ಆಡಿರುವಂಥ ಮಾತಿದಾಗಿತ್ತು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಅವ್ರ ಜೊತೆ ಚೈತನ್ಯ ಕೊಟ್ಟಾರಿ, ಪಬ್ಲಿಕ್ ನೆಕ್ಸ್ಟ್ ಬೆಂಗಳೂರು.